ಹಲೋ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಸಲ ಫಾದರ್ಸ್ ಡೇಗೆ ನನ್ನ ಮಗನ ಕೈಯಿಂದ ನನ್ನ ಹಸ್ಬೆಂಡ್ಗೆ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡು ಒಂದು ಫೋಟೋ ಫ್ರೇಮ್ನ ರೆಡಿ ಮಾಡಿಸ್ದೆ. ಈ ವಿಡಿಯೋನ ಪೋಸ್ಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ನಮ್ಮ ಮನೇಲಿ ಎಲ್ಲರಿಗೂ ಹೆಲ್ತ್ ಅಪ್ಸೆಟ್ ಆಗಿತ್ತು. ಅದರಲ್ಲೂ ನನ್ನ ಮಗನಿಗೆ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಆದ್ದರಿಂದ ಈ ವಿಡಿಯೋನ ಇವಾಗ ಹಾಕ್ತಾಯಿದ್ದೀನಿ. ಗಿಫ್ಟ್ನ ನನ್ನ ಮಗನ ಕೈಯಿಂದ ಅವ್ರ ಅಪ್ಪನಿಗೆ ಕೊಟ್ಟಾದಮೇಲೆ ಆ ಗಿಫ್ಟ್ನ ಓಪನ್ ಮಾಡೋದನ್ನ ಅಲ್ಲೇ ಕೂತ್ಕೊಂಡು ಮುದ್ದಾಗಿ ನೋಡ್ತಾ ಇದ್ದ. ಆ್ಯಕ್ಚುಲಿ ನಮ್ಮ ಮಗ ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಓಡಾಡಿಕೊಂಡು ಆಟ ಆಡ್ತಾ ಇರ್ತಾನೆ. ಬಟ್ ಈ ಸಲ ಗಿಫ್ಟ್ ಫುಲ್ ಓಪನ್ ಆಗೋ ತನಕನೂ ಏನೂ ತುಂಟಾಟ ಮಾಡ್ದೇ ಸುಮ್ಮನೆ ಕೂತಿದ್ದ. ಈ ಗಿಫ್ಟ್ನ ಓಪನ್ ಮಾಡಬೇಕಾದ್ರೆ ಮನೇಲಿ ನನ್ನ ಕಸಿನ್ಸ್ ಕೂಡ ಇದ್ದರು. ನಮ್ಮ ಮಗನ್ನ ಕ್ಯಾಮ್ರಾ ಫೇಸ್ ಮಾಡು ಅಂತ ಎಷ್ಟೇ ಹೇಳ್ತಾ ಇದ್ರೂ ಅವನು ತಿರುಗಿ ನೋಡ್ತಾನೆ ಇರಲಿಲ್ಲ. ಅವರ ಅಪ್ಪ ಗಿಫ್ಟ್ ಓಪನ್ ಮಾಡೋದನ್ನೇ ನೋಡ್ತಾ ಇದ್ದ. ನೋಡಿ, ನನ್ನ ಹಸ್ಬೆಂಡ್ ಗಿಫ್ಟ್ನ ಎಷ್ಟು ಕಾನ್ಷಿಯಸ್ ಆಗಿ ಓಪನ್ ಮಾಡ್ತಾ ಇದ್ದಾರೆ, ಯಾಕಂದರೆ ಆ ಗಿಫ್ಟ್ ಕವರ್ ಕೂಡ ಡ್ಯಾಮೇಜ್ ಆಗಬಾರ್ದು ಅನ್ನೋದು ಅವ್ರ ಇಂಟೆನ್ಷನ್ನು. ಜೊತೆಗೆ ಅವ್ರಿಗೆ ಯಾರೇ ಗಿಫ್ಟ್ ಕೊಟ್ರೂ ರ್ಯಾಪರ್ ಸಮೇತ ಎತ್ತಿಟ್ಕೋತಾರೆ. ಈ ಗಿಫ್ಟ್ನ ರೆಡಿ ಮಾಡಿಸ್ಬೇಕಾದ್ರೆ ನನಗೆ ಟೈಮ್ ಇರಲಿಲ್ಲ. ಈ ಗಿಫ್ಟು ಒಂದೇ ದಿನದಲ್ಲಿ ರೆಡಿ ಆಗಬೇಕಿತ್ತು. ಅದನ್ನು ನಮ್ಮ ಅಕ್ಕನ ಮನೇಲಿ ಕೂತ್ಕೊಂಡು ನನ್ನ ಕಸಿನ್ಸ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ನನ್ನ ಕಸಿನ್ ಬ್ರದರ್ ಒಬ್ಬ, ನಾನು ರೆಡಿ ಮಾಡಿಸ್ಕೊಡ್ತೀನಿ, ನಿಮ್ಗೆ ಯಾವ ಥರ ಬೇಕು ಹೇಳಿ ಅಂತ ನನ್ನ ಕೇಳ್ದ. ನಾನು ಯಾವ ಥರ ಬೇಕು ಅಂತ ಹೇಳಿದ್ದೆ, ಅದೇ ಥರ ತುಂಬ ಕಡಿಮೆ ಟೈಮಲ್ಲಿ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊಟ್ಟ. ನನ್ನ ಕಸಿನ್ ಬ್ರದರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲಲ್ಲ. ನನ್ನ ಹಸ್ಬೆಂಡು ಗಿಫ್ಟ್ನ ಓಪನ್ ಮಾಡಬೇಕಾದ್ರೆ ಒಂದು ಸಿಂಗಲ್ ಫೋಟೋನ ಹಾಕ್ಸಿ ಫೋಟೋ ಫ್ರೇಮ್ನ ಮಾಡಿಸಿರ್ತೀಯ ಅಂತ ಹೇಳ್ತಾಯಿದ್ರು. ಬಟ್ ನಾನು ಫ್ರೇಮಲ್ಲಿ ಬೆಸ್ಟ್ ಅಪ್ಪ ಎವರ್ ಅಂತ ಹಾಕ್ಸಿದ್ದೆ. ಅದರ ಜೊತೆಗೆ ನನ್ನ ಮಗ ಹುಟ್ಟಿದ ದಿನದಿಂದ 1 ವರ್ಷದೊಳಗಡೆ ಪ್ರತಿ ತಿಂಗಳು ಅಪ್ಪ ಮಗನ ಜೊತೆ ತೆಗೆದಿದ್ದ ಫೋಟೋಗಳನ್ನ ಆ ಫೋಟೋ ಫ್ರೇಮಲ್ಲಿ ಹಾಕ್ಸಿದ್ದೆ. ಅದನ್ನು ನನ್ನ ಹಸ್ಬೆಂಡ್ ನೋಡಿ ತುಂಬಾ ಖುಷಿಪಟ್ಟರು. ನಾನು ರೆಡಿ ಮಾಡಿಸಿದ ಫೋಟೋ ಫ್ರೇಮಲ್ಲಿ ಮಿಕ್ಸ್ಡ್ ಎಮೋಷನ್ಸ್ ಇತ್ತು. ಅದನ್ನು ನೋಡಿ ನನ್ನ ಹಸ್ಬೆಂಡು ತುಂಬ ಫೀಲ್ ಮಾಡಿಕೊಂಡ್ರು. ನನ್ನ ಹಸ್ಬೆಂಡ್ ಗಿಫ್ಟ್ನ ನೋಡಾದ್ಮೇಲೆ ಇಷ್ಟು ಕಡಿಮೆ ಟೈಮಲ್ಲಿ ತುಂಬ ಒಳ್ಳೆ ಗಿಫ್ಟ್ನ ನಮ್ಮ ಮಗನ ಕೈಲಿ ನನಗೆ ಕೊಡಿಸಿದೀಯಾ ಅಂತ ಹೇಳಿದ್ರು. ಹಾಗೆ ಈ ಗಿಫ್ಟು ಲೈಫಲ್ಲೇ ಬೆಸ್ಟ್ ಗಿಫ್ಟ್ ಅಂತ ಹೇಳ್ತಾಯಿದ್ರು. ಈ ಸಲ ಫಾದರ್ಸ್ ಡೇಗೆ ನನ್ನ ಮಗನ ಹತ್ರ ಗಿಫ್ಟ್ನ ಕೊಡಿಸಿದ್ರು. ಆ ಗಿಫ್ಟ್ನ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದ್ದು ನಾನು. ಅದಕ್ಕೆ ನನ್ನ ಹಸ್ಬೆಂಡು ಇದು ಆರ್ಟ್ ಟಚಿಂಗ್ ಮೂಮೆಂಟ್ ಅಂತ ಹೇಳ್ತಾಯಿದ್ರು. ಪ್ರತಿಯೊಬ್ಬ ಅಪ್ಪನೂ ಅವ್ರ ಮಕ್ಕಳಿಗೆ ಬೆಸ್ಟ್ ಅಪ್ಪ ಆಗಬೇಕು ಅಂತ ಬಯಸ್ತಾರೆ. ಅದೇ ಥರ ನನ್ನ ಹಸ್ಬೆಂಡ್ ಕೂಡ ನಮ್ಮ ಮಗನಿಗೆ ಬೆಸ್ಟ್ ಅಪ್ಪ ಆಗಬೇಕು ಅಂತ ಹಾರೈಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಮಾಡಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಲು ಮೇಲೆ ಕಾಣ್ತಿರುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.